ಇನ್ನು ಜಿಟಿ ದೇವೇಗೌಡರ ಮಾತುಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯಿಸಿದ್ದು, ಶಾಸಕ ಜಿಟಿ ದೇವೇಗೌಡ ಏನು ಅಚ್ಚರಿಯ ಹೇಳಿಕೆಯನ್ನ ನೀಡಿಲ್ಲ. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ಕರೆಕ್ಟಾಗೆ ಮಾತಾಡಿದ್ದಾರೆ. ಮೊದಲು ಪಾದಯಾತ್ರೆ ಬೇಡ ಅಂತ ಹೇಳಿದ್ದು ಕೂಡ ಇವರೇನೆ, ವಿನಾಕಾರಣ HD ಕುಮಾರಸ್ವಾಮಿ ಅವರ ಮೇಲೆ ಪ್ರೆಷರ್ ಹಾಕಿ ನಂತರ ಅದನ್ನ ಅವರು ಪಾದಯಾತ್ರೆ ಮಾಡಿದ್ರು ಅನ್ನುವಂಥ ಒಂದು ಮಾತುಗಳನ್ನ ಕೂಡ ಡಿಸಿಎಂ ಆಡಿದ್ದಾರೆ. ಕುಮಾರಸ್ವಾಮಿ ಅವರೇ ಪ್ರಾರಂಭದಲ್ಲೇ ಈ ಪಾದಯಾತ್ರೆ ಮಾಡೋದು ಬೇಡ ಅಂತೇಳಿ ಅವ್ರು ಹೇಳಿದ್ರು. ಆಗ ಕುಮಾರಸ್ವಾಮಿ ಅವರು ಇವರು ಜಿಟಿ ದೇವೇಗೌಡರು ಅವರ ಮಾರ್ಗದರ್ಶನದ ಮೇಲೆ ಅವ್ರು ಮಾತಾಡಿದ್ರು. ಅದನ್ನ ಮುಂದುವರಿಸಿದಾರೆ ಅಷ್ಟೇ. ಅವ್ರ ಕೆಲವು ಒತ್ತಡ ಇತ್ತು, ಎಲ್ಲಿ ಮಂತ್ರಿಗಿರಿ ಡ್ರಾಪ್ ಮಾಡ್ತಾರೋ ಮತ್ತೊಂದೇನೋ ಕೆಲವೇನೋ ಭಯ ಉಳಿಸಿದ್ರು ಅಂತ ಯಾರೋ ಸುದ್ದಿ ಹೇಳ್ತಾ ಇದ್ರು. ಬಹುಶಃ ಅದನ್ನ ಅವ್ರ ಒತ್ತಡದ ಮೇಲೆ ಅವ್ರು ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ರು ಅಷ್ಟೇ. ಅವರು ಅವತ್ತೇನು ಹೇಳಿದ್ರು ಇವತ್ತು ಅದನ್ನು ರಿಪೀಟ್ ಮಾಡಿದ್ರು.